ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತೆ ಸತತ 1.5 ಇಯರ್ ಜೈದ್ 1.5 ಇಯರ್ ತುಂಬ ಏನು ನಮ್ಮ ಅರ್ಜುನ್ ಜನ್ಯ ಅವರು ಹೇಳಿದ್ರು ಅವಾಗಲೇ ಇಡೀ ತಂಡ ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ. ಅದು ಖಂಡಿತ ಆಗೋದು. ನಾವೇನು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದೀವಿ ಇಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಜನ ಟೆಕ್ನಿಷಿಯನ್ಸ್, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜನ್ಯ ಅವರಾಗಿರ್ಬೋದು, ಇನ್ನೊಂದು ಮಾಸ್ಟರ್ ಇಲ್ಲೇ ಇದ್ದಾರೆ, ಮತ್ತು ನಮ್ಮ ಎಡಿಟರ್ ಕೆ ಪ್ರಕಾಶ್ ಅವರಾಗಿರ್ಬೋದು, ಸಾಕಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಇವತ್ತೇನೋ ನಿಮ್ಮ ಸಿನಿಮಾ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಒಂದಷ್ಟು ಜನಕ್ಕೆ ಅನ್ನಿಸ್ತಿದೆ ಅಂದರೆ ಅದು ಎಲ್ಲರ ಶ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಜಾಹಿದ್ ಅವ್ರ ಬಗ್ಗೆ ಫಸ್ಟ್ ನಾನು ಹೇಳ್ಬಿಡ್ತೀನಿ, ಯಾಕಂದ್ರೆ ಕೊನೆಗಳ ಶುರು ಆದ್ರೆ ಅದು ನಿಲ್ಲಲ್ಲ. ಫಸ್ಟ್ ಹೇಳ್ಬಿಟ್ರೆ ಶಾರ್ಟ್ ಮಾಡ್ಬಿಟ್ಟು ಮಿಕ್ದವ್ರ ಬಗ್ಗೆ ಹೇಳ್ಬಿಡ್ತದೆ. ಈಗ ಏನು ನೋಡಿದ್ರಿ, ನಮ್ದೊಂದು ಉತ್ಸವ ಜಾಹಿದ್ ಓಡಾಡಿರೋಂಥದ್ದು ಸಿನಿಮಾ ಪ್ರಮೋಷನ್ಗೆ. ಬಹುಶಃ ನೀವು ಎಲೆಕ್ಷನ್ ಓಡಾಡಿದ್ರೆ ಗೆದ್ದು ಬಿಡ್ತಿದ್ರಿ ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಓಡಾಡಿದ್ರಿ. ಸೊ ಅಷ್ಟು ಎಫರ್ಟ್, ಡೆಡಿಕೇಶನ್ ನಾನು ಮಾಡಿರೋ ನಾಯಕರುಗಳಲ್ಲಿ ಖಂಡಿತ ಇವತ್ತವರೆಗೂ ನಾನು ನೋಡಿಲ್ಲ. ನಿಮ್ಮಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಷ್ಟು ಎಫರ್ಟ್. ಅದು ಬರೀ ಪ್ರಮೋಷನ್ ಒಂದೇ ಅಲ್ಲ, ತೆರೆ ಮೇಲೆ ಕೆಲಸ ಮಾಡೋದಕ್ಕೂ ಹಗಲು ರಾತ್ರಿ. ಫಸ್ಟ್ ಸಿನಿಮಾ ನೀವು ಮಾಡ್ತಿದ್ರಿ ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಯೂಶಲಿ ಪ್ರಿಪೇರ್ ಆಗಿರ್ತೀನಿ. ಹೊಸ ಹೀರೋ ಅಂದ ತಕ್ಷಣ ಏನೇನೆಲ್ಲ ವರ್ಕ್ಶಾಪ್ ಮಾಡಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ನಾನೊಂದಷ್ಟು ಪ್ರಿಪೇರ್ ಆಗಿರ್ತೀನಿ. ಪ್ರಿಪೇರ್ ಆಗಿದೆ ಕೂಡ, ಆದರೆ ನೀವು ಅದಕ್ಕೆ ಜಾಸ್ತಿ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಸಿಗಲಿಲ್ಲ. ಯಾಕಂದರೆ ನೀವು ಅದಕ್ಕಿಂತ ಅದ್ಭುತವಾಗಿ ಪ್ರಿಪೇರ್ ಆಗಿ ಬಂದಿದ್ರಿ. ಆ್ಯಕ್ಚುಲಿ ನಿಮ್ಮಲ್ಲಿರೋ ಹಾರ್ಡ್ ವರ್ಕು, ಆ ಪ್ರಾಮಾಣಿಕತೆ ಮತ್ತು ಸಿನಿಮಾನ ತಲುಪಿಸ್ಬೇಕು ಮನೆಗೂ ಅನ್ನೋದೊಂದು ಏನೋ ಒಂದು ನಿಲುವು, ಒಂದು ಏಮ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ನಿಮ್ಮನ್ನ ಜಾಗೃತ ತಗೊಂಡಾಗ ನಿಲ್ಲಿಸುತ್ತೆ. ನೀವು ಫಸ್ಟ್ ಟೈಮು ಏನು ಪ್ರೊಡ್ಯೂಸರ್ ನೀವು ನನಗೆ ಅಡ್ವಾನ್ಸ್ ಕೊಟ್ಟಾಗ ಒಂದು ಮಾತು ಹೇಳಿದ್ರಿ, ಒಂದೇ ಸರ್ ನನ್ನ ರಿಕ್ವೆಸ್ಟು, ಒಂದು ಸಿನಿಮಾ ರಿಲೀಸ್ ಆಗೋರ್ಗು ನಾನು ಬಿಟ್ಟು ಹೋಗ್ಬಾರ್ದು ಅಂತ. 23rd ಕಟ್ಟಕ್ಕೆ ನಿಲ್ಸೋರ್ದು ನಾನು ನಿಮ್ಮನ್ನು ಬಿಟ್ಟೋಗಲ್ಲ. ಅದು ಖಂಡಿತವಾಗ್ಲೂ ನಿಲ್ಲುತ್ತೆ. ಕನ್ನಡಕ್ಕೆ ಕಲಾವಿದರು, ಹೀರೋಗಳು, ಎಸ್ಪೆಷಲಿ ನಾಯಕ ನಟರ ಅವಶ್ಯಕತೆ ತುಂಬ ಇದೆ. ಯಾಕಂದ್ರೆ ಅಷ್ಟು ಕೊರತೆ ಇದೆ. ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ, ದೂರ ಆಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ನಾಯಕರು ಇಲ್ಲ, ಹೊಸಬರಿಗೆ ನಿರ್ಮಾಪಕರಿಲ್ಲ. ಅಂಥದ್ರಲ್ಲಿ ಆ ಹೊಸ ನಾಯಕ ನಟರಲ್ಲಿ ಜಾಹಿದ್ ಖಾನ್ ಮೊದಲನೇ ಸ್ಥಾನದಲ್ಲಿ ಈ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ಒಬ್ಬ ಸೂಪರ್ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ನಿಲ್ತಾರೆ ಅಂತ ಕಳ್ಸಿನ ಮುಖಾಂತರ ನಾನು ಪ್ರಾಮಿಸ್ ಮಾಡ್ತೀನಿ ಆಸ್ ಎ ಡೈರೆಕ್ಟರ್. ಇನ್ನು ಮಾಸ್ಟರ್ ಹತ್ರನೇ ಬಂದ್ಬಿಡ್ತೀನಿ. ರವಿ ವರ್ಮಾ ಮಾಸ್ಟರ್ ಬಂದರು. ಸರ್, ಫಸ್ಟ್ ಸಿನಿಮಾಲಿ ಬನಾರಸ್ಸಲ್ಲಿ ಅಷ್ಟೇನು ಫೈಟ್ ಮಾಡಿಲ್ವಲ್ಲ ನಿಮ್ಮ ಹೀರೋ, ಮಾಡ್ತಾರ ಫೈಟ್ ಅಂತ. ಬನ್ನಿ ಮಾಸ್ಟರ್, ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ಸ್ಟೈಲಾಗಿ ನಡ್ಕೊಂಬರೋ ಕೇಳಿ ಸಾಕು. ಆ ಸ್ಟೈಲಾಗಿ ನಡ್ಕೊಂಬಂದ್ರೆ ನಾನು ತೆಗೆದು ಬಿಡ್ತೀನಿ ಅಂದರು. ಸ್ಟೈಲಾಗಿ ನಡ್ಕೊಂಬರೋಲ್ಲ, ನೀವು ಫೈಟ್ ಕೆಲವು ತುಣುಕು ಅಷ್ಟೇ ನೋಡಿದ್ರಿ. ಸಿನಿಮಾದಲ್ಲಿ 3 ಫೈಟ್ ಇದೆ. 3 ಫೈಟನ್ನು ಜಾಹಿದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಥರ ಅವ್ರು ಮಾಡಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಷನ್ ಇರೋ ಥರ ಅಂದ್ಕೊಂಡಿರಲಿಲ್ಲ ನಾನು ಬನಾರಸ್ ನೋಡಿದಾಗ. ಚಾಕ್ಲೇಟ್ ಹೀರೋ, ಲವರ್ ಬಾಯ್ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಷನಲ್ಲೂ ಈ ಸಿನಿಮಾದಲ್ಲಿ ಅವರು ಈಸ್ ಕಿಲ್ಡ್ ಇಟ್. ಇನ್ನು ಥ್ಯಾಂಕ್ ಯು ಮಾಸ್ಟರ್, ನೀವು ಬಂದು ನನಗೆ ಸಿಂಗಲ್ ಕಾರ್ಡ್ 3 ಫೈಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನು ಮಲಾಯ್ಕ ನನ್ನ ಕಾಂಬಿನೇಷನ್ ಇದು ಸೆಕೆಂಡ್ ಟೈಮು. ಉಪಾಧ್ಯಕ್ಷ ಮೊದಲನೇ ಸಿನಿಮಾ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದು. ಅಲ್ಲೇ ನನಗೆ ತುಂಬ ಇಂಪ್ರೆಸ್ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ಈ ಸಿನಿಮಾಗೆ ಈ ಪಾತ್ರ ತುಂಬಾ ಟಫೆಸ್ಟ್ ಕ್ಯಾರೆಕ್ಟರ್. ಈ ಪಾತ್ರನ ಹೊಸ ಹುಡುಗಿ ಮಾಡೋದು ತುಂಬ ಕಷ್ಟ, ಯಾಕಂದರೆ 2 ಶೇಡ್ ಇದೆ. ಸೊ ಅವರೊಬ್ರಿಗೆ ಅಲ್ಲ, ರಚಿತಾ ಅವ್ರದ್ದು 2 ಶೇಡ್ ಇದೆ, ಜಾಹಿದ್ ಅವ್ರದ್ದು 3 ಶೇಡ್ ಇದೆ. ಸೊ ಅಂಥ ಪಾತ್ರನ ತುಂಬ ಲೀಲಾಜಾಲವಾಗಿ ಅಭಿನಯಿಸಿದ್ರು. ಯಾಕೆಂದರೆ ಎದುರುಗಡೆ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೋ ನಾವು ಅವಾಗ ಆಪೋಸಿಟ್ ಕೌಂಟರ್ ಆರ್ಟಿಸ್ಟು ಅಷ್ಟೇ ಅಭಿನಯಿಸೋಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ನೀವು ಅದನ್ನು ಅದ್ಭುತವಾಗಿ 2 ಶೇಡಲ್ಲೂ ನಿಭಾಯಿಸಿದ್ದೀರಾ. ಥ್ಯಾಂಕ್ ಯು ಮಲೈಕ. ಇನ್ನು ನಮ್ಮ ಡಿಂಪಲ್ ಕ್ವೀನ್, ಲೇಡಿ ಸೂಪರ್ ಸ್ಟಾರ್, ಚಿಕ್ಕದಾಗಿ ಸ್ಮೈಲ್ ಬರ್ತಾ ಇದೆ, ದೊಡ್ಡದಾಗಿ ಬರಲಿ, ರಚಿತಾ ರಾಮ್ ಅವರು. ಆ್ಯಕ್ಚುಲಿ ನಾವು ಫಸ್ಟ್ ಮಲ್ಪಲ್ಲಿ ಅವರ ಕಾಂಬಿನೇಷನ್ ಅಂದರೆ ಫಸ್ಟ್ ಶೂಟ್ ಅಂತ ಸ್ಟಾರ್ಟ್ ಆಗಿದ್ದು. ಅವಾಗಿನ್ನೂ ನಾನು ಅವರು ಅಷ್ಟು ನಮ್ಮ ಒಡನಾಟ ಇರಲಿಲ್ಲ, ಬರ್ತಿದ್ರು, ಆ್ಯಕ್ಟ್ ಮಾಡ್ತಿದ್ರು, ಹೋಗ್ತಿದ್ರು. ಆ್ಯಕ್ಚುಲಿ ಹಂಪಿಲಿ ಶೂಟ್ ಮಾಡಿದ್ವಿ. ಹಂಪಿಲಿ ಅವಾಗ ಜಾಹಿದ್ ಅವರು ಇರಲಿಲ್ಲ, ಮಲಾಯಿಕ ಬೇರೆ ಯಾರು ಇರಲಿಲ್ಲ, ಬರೀ ರಚಿತಾ ರಾಮ್ ಅವರು ಒಬ್ಬರೇ ಇದ್ದರು. ಆಮೇಲೆ ಲೇಟರ್ ಆನ್ ರಘು ಸರ್ ಜಾಯ್ನ್ ಆದರು. ಆ ಟೈಮಲ್ಲಿ ತುಂಬ ನಾವು ಶೇರ್
ಮಾಡ್ಕೊಂಡಿವಿ. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೀರಿಯನ್ಸ್, ಅಲ್ಲಿಂದ ಅವರ ನನ್ನ ರಿಲೇಷನ್ಶಿಪ್ ತುಂಬ, ಅಂದರೆ ಅವ್ರ ರಿಲೇಷನ್ಶಿಪ್ಪು, ಅವ್ರ ಫ್ರೆಂಡ್ಶಿಪ್ಪು, ಶಿ ಇಸ್ ಎ ವೆರಿ ಎಮೋಷ್ನಲ್ ಲೇಡಿ. ಅದು ನನಗೆ ತುಂಬ ಖುಷಿ ಕೊಡ್ತು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ ಜೊತೆ ಅಂತ ಮಾಡಿರುವಂಥ ನಟಿ ಅವರು. ಆಮೇಲೆ ಬೇರೆ ಲ್ಯಾಂಗ್ವೇಜ್ಗೂ ಹೋಗಿ ಸಿನಿಮಾಗಳು ಮಾಡಿರೋಂಥ ನಟಿ. ಸ್ವಲ್ಪನೂ ಒಂದು ಚೂರು ಅಹಂ ಇಲ್ಲದೆ, ಮಾತುಗಳಲ್ಲಾಗಲಿ ನಡ್ಕೊಳ್ಳೋ ರೀತಿಲಾಗಲಿ ಅವರು ತುಂಬ, ಅವ್ರ ಬಾಂಡಿಂಗು, ನಿಮ್ಮ ಸ್ನೇಹನೇ ನನಗೆ ತುಂಬ ಇಷ್ಟ ರಚಿತಾ. ನಿಮ್ಮ ಮಾತಾಗಲಿ ಪ್ರತಿಯೊಂದೂ. ಆಮೇಲೆ ಇಡೀ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಆವರಿಸ್ಕೊಂಡಿರೋ ರೀತಿ, ಆ ಪಾತ್ರನ ಅವರು ಆ ಪಾತ್ರದಲ್ಲಿ ಜೀವಿಸಿರೋ ರೀತಿ, ಇಡೀ ಸಿನಿಮಾ ನೋಡಿದವ್ರಿಗೆ ಕಣ್ಣಂಚಲ್ಲಿ ನೀರು ತರಿಸ್ತಾರೆ. ಅವ್ರ ಪಾತ್ರ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.